ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಮ್ಮ ಒಂದು ವೆಬ್ಸೈಟನ್ನು ಗೂಗಲ್ಗೆ ಯಾವ ರೀತಿ ಸಬ್ಮಿಟ್ ಮಾಡೋದು ಅನ್ನೋದನ್ನು ಕಲ್ತಿದ್ವಿ, ರೈಟ್? ಸೊ ಗೂಗಲ್ಗೆ ನಮ್ಮ ಒಂದು ವೆಬ್ಸೈಟ್ ಸಬ್ಮಿಟ್ ಮಾಡಬೇಕು ಅಂತಂದರೆ ಸರ್ಚ್ ಕನ್ಸೋಲ್ ಅಥವಾ ವೆಬ್ ಮಾಸ್ಟರ್ ಟೂಲ್ಸ್ ಎರಡೂ ಕೂಡ ಒಂದೇ. ನೀವು ಸರ್ಚ್ ಕನ್ಸೋಲ್ ಅಂತ ಸರ್ಚ್ ಮಾಡಿದ್ರೆ ಗೂಗಲ್ ಸರ್ಚ್ ಕನ್ಸೋಲ್ ನಿಮಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟಲ್ಲಿ ಫಸ್ಟ್ ನೀವು ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಅಲ್ಲಿ 2 ಬಾಕ್ಸ್ ಓಪನ್ ಆಗುತ್ತೆ. ಒಂದು URL ಪ್ರಿಫಿಕ್ಸ್, ಇನ್ನೊಂದು ಡೊಮೈನ್ ಅಂತ. ಸೊ ಜಾಸ್ತಿ ಸಬ್ ಡೊಮೈನ್ಸ್ಗಳಿದ್ರೆ ನೀವು ಡೊಮೈನ್ಸ್ ಅನ್ನೋ ಒಂದು ಆಪ್ಷನ್ಗೆ ಹೋಗ್ಬೋದು. ಇಲ್ಲ ನೀವು ಒಂದೇ ಸಿಂಗಲ್ ವೆಬ್ಸೈಟನ್ನು ನೀವು ಚೂಸ್ ಮಾಡ್ತೀರಾ ಅಂತಂದರೆ URL ಪ್ರಿಫಿಕ್ಸ್ಗೆ ಹೋಗಿ ನಿಮ್ಮ ಒಂದು ವೆಬ್ಸೈಟಿನ URL ಅನ್ನು ಅಲ್ಲಿ ಮೆನ್ಷನ್ ಮಾಡಿ ದೆನ್ ಅಲ್ಲಿ ನಮಗೆ ಒಂದು ವೆರಿಫಿಕೇಷನ್ ಕೇಳುತ್ತೆ. ಸೊ ಆ ವೆರಿಫಿಕೇಷನ್ ಬಂದಾಗ ನೀವಲ್ಲಿ HTML ಟ್ಯಾಗನ್ನು ಓಪನ್ ಮಾಡಿದ್ರೆ ಅಲ್ಲಿ ಒಂದು ಚಿಕ್ಕದಾಗಿ 1 ಲೈನ್ ಕೋಡನ್ನು ಕೊಡ್ತಾರೆ. ಆ ಕೋಡನ್ನು ಬಂದು ನಾವು ನಮ್ಮ ಒಂದು ವೆಬ್ಸೈಟಲ್ಲಿ ಪೇಸ್ಟ್ ಮಾಡಿದ್ರೆ, ಹೆಡ್ ಸೆಕ್ಷನಲ್ಲಿ ಪೇಸ್ಟ್ ಮಾಡಿದ್ರೆ ನಮ್ಮ ಒಂದು ವೆಬ್ಸೈಟ್ ಗೂಗಲ್ಗೆ ಸಬ್ಮಿಟ್ ಆಗುತ್ತೆ. ಸೊ ಇದನ್ನು ನಾವು ನೆನ್ನೆ ಕ್ಲಾಸಲ್ಲಿ ಕಲ್ತಿದ್ವಿ. ಸೊ ಈ ಆನ್ ಪೇಜ್ SEOದಲ್ಲಿ ಇನ್ನೊಂದು ಆಪ್ಷನ್ ಇದೆ. ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಸ್ಕೀಮಾ ಅಂತ ಕರಿತೀವಿ. ಸ್ಕೀಮಾ. ಸೊ ಈ ಸ್ಕೀಮಾ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಸ್ಟ್ರಕ್ಚರ್ಡ್ ಡಾಟಾ ಥರ. ಸೊ ಇದು ಬೇಸಿಕಲಿ ನಮ್ಮ ಒಂದು ವೆಬ್ಸೈಟ್ ಏನರ ಬೇಸ್ ಮೇಲೆ ಇದೆ ಅನ್ನೋದನ್ನು ಗೂಗಲ್ಗೆ ಇನ್ನೂ ಚೆನ್ನಾಗಿ ಡಿಸ್ಪ್ಲೇ ಮಾಡಿ ಕೊಡುತ್ತೆ. ಸೊ ಅದನ್ನೇ ನಾವು ಸ್ಕೀಮಾ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ವೆಬ್ಸೈಟ್ ಯಾವುದ್ರ ಬೇಸ್ ಮೇಲೆ ಇದೆ ಅನ್ನೋದನ್ನು ಗೂಗಲ್ಗೆ ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ಒಂದು ವೇಯಲ್ಲಿ, ತುಂಬ ಈಸಿ ವೇಯಲ್ಲಿ ಗೂಗಲ್ಗೆ ಅರ್ಥ ಮಾಡಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ಕೀಮಾ ಅಂತ ಕರಿತೀವಿ. ಸೊ ಈ ಸ್ಕೀಮಾ ಏನಪ್ಪ ಅಂತಂದರೆ ಒಂದು ಕೈಂಡ್ ಆಫ್ ಕೋಡ್, HTML ಕೋಡನ್ನು ಕೊಡ್ತಾರೆ. ಸೊ ಆ HTML ಕೋಡನ್ನು ನಾವು ನಮ್ಮ ಒಂದು ವೆಬ್ಸೈಟಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಈ ಸ್ಕೀಮಾವನ್ನು ನಾವು ಜನರೇಟ್ ಮಾಡಬೇಕು. ಸೊ ಇದು ನಮಗೆ ಎಲ್ಲೂ ಕೂಡ ಯಾವುದೇ ವೆಬ್ಸೈಟಲ್ಲಿ ಅಥವಾ ಎಲ್ಲೂ ಕೂಡ ನಮಗೆ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಸರ್ಚ್ ಕನ್ಸೋಲ್ಗೆ ಹೋದ್ವಿ. ಸೊ ಅಲ್ಲಿ ನಮಗೆ ಒಂದು ಲೈನ್ ಕೋಡನ್ನು ಕೊಟ್ಟಿದ್ರು. ಸೊ ಆ ಕೋಡನ್ನು ನಾವು ತೆಗೆದು ನಮ್ಮ ಒಂದು ವೆಬ್ಸೈಟಲ್ಲಿ ನಾವು ಮೆನ್ಷನ್ ಮಾಡಿದ್ವಿ. ಬಟ್ ಸ್ಕೀಮಾ ಹೆಂಗಪ್ಪ ಅಂತಂದರೆ ನಾವೇ ಜನ್ರೇಟ್ ಮಾಡಬೇಕಾಗುತ್ತೆ. ಸೊ ಈ ಸ್ಕೀಮಾ ಅನ್ನೋದು ಒಂದು ಶಾರ್ಟ್ ಕೋಡ್ ಬರುತ್ತೆ ನಮಗೆ. ಶಾರ್ಟ್ ಕೋಡ್ ಅಂತಂದರೆ ಸ್ವಲ್ಪ ಒಂದು 10 ಲೈನ್ ಆಫ್ ಕೋಡ್ಸನ್ನು ಬರುತ್ತೆ. ಸೊ ಆ ಕೋಡನ್ನು ನಾವು ನಮ್ಮ ಒಂದು ವೆಬ್ಸೈಟಲ್ಲಿ ಹೆಡ್ ಸೆಕ್ಷನ್ ಅಥವಾ ಕೆಲವೊಂದು ಸ್ಕೀಮಾವನ್ನು ನಾವು ಬಾಡಿ ಸೆಕ್ಷನಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ, ರೈಟ್? ಸೊ ಆ ಸ್ಕೀಮಾವನ್ನು ಯಾವ ರೀತಿ ಜನ್ರೇಟ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಜಸ್ಟ್ ನೀವೇನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಒಂದು ಗೂಗಲ್ ಕ್ರೋಮ್ಗೆ ಹೋಗಿ ಸ್ಕೀಮಾ ಜನ್ರೇಟರ್ ಅಂತ ನೀವು ಸರ್ಚ್ ಮಾಡಿ, ಸ್ಕೀಮಾ ಜನ್ರೇಟರ್. ಸೊ ಇಲ್ಲಿ ನೀವು ನೋಡ್ಬೋದು technicalseo.com ಅನ್ನೋ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಆಪ್ಷನ್ ಓಪನ್ ಆಗುತ್ತೆ. ಮೇಕ್ ಶೋರ್ ನೀವು ಯಾವ ರೀತಿಯಾದಂಥ ಸ್ಕೀಮಾವನ್ನು ನೀವು ಜನ್ರೇಟ್ ಮಾಡಬೇಕು ಅಂತ ನೀವು ಅನ್ಕೋತೀರಲ್ವ, ಅದನ್ನು ಇಲ್ಲಿ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಚಿಕ್ಕದಾಗಿ ಒಂದು ಆ್ಯರೋ ಮಾರ್ಕ್ ಕಾಣುತ್ತೆ ಅಲ್ವಾ? ಸೊ ಈ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಬೇಸ್ಡ್ ಆದಂಥ ವೆಬ್ಸೈಟ್ ನಿಮ್ಮದಿದೆ, ಇಫ್ ಇನ್ ಕೇಸ್ ಬ್ಲಾಗ್ ಏನಾದರೂ ಬರಿತೀರಾ ಅಂತಂದರೆ ಆರ್ಟಿಕಲನ್ನು ತೊಗೋಬೋದು, ಅಥವಾ ಯಾವುದಾದ್ರೂ ಈವೆಂಟ್ ಬೇಸ್ಡ್ ಇದೆ ಅಂತಂದರೆ ಈವೆಂಟ್ಸನ್ನು ತೊಗೋಬೋದು. FAQ ಪೇಜ್. ಸೊ ಈ FAQ ಪೇಜ್ ಏನಪ್ಪ ಅಂತಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ಸೊ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಒಂದೊಂದೇ. ಸೊ ಜಾಬ್ ಪೋಸ್ಟಿಂಗ್ ಬೇಸ್ಡ್ ಆದ ವೆಬ್ಸೈಟ್ಗಳಿದ್ರೆ, ಫಾರ್ ಎಕ್ಸಾಂಪಲ್ ನೌಕರಿ, ಅಪ್ನಾ, ಈ ರೀತಿ ವೆಬ್ಸೈಟ್ಸ್ಗಳಿದ್ರೆ ನೀವು ಈ ಒಂದು ಆಪ್ಷನನ್ನು ಚೂಸ್ ಮಾಡಬೇಕು. ಲೋಕಲ್ ಬಿಸ್ನೆಸ್ ಇದ್ದರೆ, ಆ್ಯಂಡ್ ಆರ್ಗನೈಸೇಷನ್, ಇಫ್ ಇನ್ ಕೇಸ್ ಯಾವುದಾದ್ರೂ ಆರ್ಗನೈಸೇಷನ್ ಮೇಲೆ ನಿಮ್ಮ ಒಂದು ವೆಬ್ಸೈಟ್ ಇದ್ದರೆ, ಸೊ ಅದು ಎಜುಕೇಷನ್ ಆಗಿರ್ಬೋದು, ಕಂಪ್ನಿ ಬೇಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ದೆನ್ ಪರ್ಸನ್, ಫಾರ್ ಎಕ್ಸಾಂಪಲ್ ಪರ್ಸ್ನಲ್ ಪೋರ್ಟ್ಫೋಲಿಯೋಸ್ಗಳಿರ್ತವೆ ಅಲ್ವಾ, ಆ ಒಂದು ರೀತಿಯಾದಂಥ ವೆಬ್ಸೈಟ್ಸ್ಗಳಿಗೆ ನೀವು ಪರ್ಸನ್ ಸ್ಕೀಮಾವನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಪ್ರಾಡಕ್ಟ್ ನಾರ್ಮಲಿ ಕಾಮರ್ಸ್ ವೆಬ್ಸೈಟಿಗೆ ನಾವು ಯೂಸ್ ಮಾಡ್ತೀವಿ. ರೆಸಿಪಿ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ರೆಸ್ಟೋರೆಂಟ್ ವೆಬ್ಸೈಟ್ ಇದ್ದು, ಸೊ ಆ ರೆಸ್ಟೋರೆಂಟ್ ವೆಬ್ಸೈಟಲ್ಲಿ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಚಾಕ್ಲೇಟ್ ಕೇಕ್. ಸೊ ಆ ಚಾಕ್ಲೇಟ್ ಕೇಕನ್ನು ಯಾವ ರೀತಿ ಮಾಡೋದು, ರೆಸಿಪಿಯನ್ನು ನಾವು ಬ್ಲಾಗ್ ಥರ ಬರೆದಿರ್ತೀವಿ ಅಲ್ವಾ. ಸೊ ಆ ರೆಸಿಪಿ ಪೋಸ್ಟಿಗೆ ನಾವೇನಾದರೂ
ಸ್ಕೀಮಾ ಜನ್ರೇಟ್ ಮಾಡಿ ನಾವು ಆ್ಯಡ್ ಮಾಡಬೇಕು ಅಂತಂದರೆ ರೆಸಿಪಿ ಇರುತ್ತೆ. ಸೊ ವಿಡಿಯೋ ವೆಬ್ಸೈಟ್ಸ್ಗಳಿಗೆ ಅಥವಾ ಇಲ್ಲಿ ಸೈಟ್ ಲಿಂಕ್ ಸರ್ಚ್ ಬಾಕ್ಸ್ ಅಂತ ಇರುತ್ತೆ. ನಾನು ಇದನ್ನು ಒಂದೊಂದೇ ಕ್ಲಿಯರ್ ಮಾಡ್ತೀನಿ. ಸೊ ಲೆಟ್ ಮಿ ಗೋ ಫಾರ್ ದ ಫಸ್ಟ್ ಸ್ಕೀಮಾ. ಸೊ ನಮ್ಮದು ಎಜುಕೇಷನ್ ಬೇಸ್ಡ್ ಆಗಿರೋದ್ರಿಂದ ನಮ್ಮದು ಆರ್ಗನೈಸೇಷನಲ್ಲಿ ಬರುತ್ತೆ. ಓಕೆ, ಸೊ ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಆರ್ಗನೈಸೇಷನ್ ಅಂತ ಇದೆಯಲ್ಲ, ಈ ಆರ್ಗನೈಸೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಆರ್ಗನೈಸೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆರ್ಗನೈಸೇಷನ್ ಟೈಪ್ ಕೇಳುತ್ತೆ. ಅಂತಂದರೆ ನಿಮ್ಮದು ಆರ್ಗನೈಸೇಷನ್ ವೆಬ್ಸೈಟ್ ಗೊತ್ತು, ಅದರಲ್ಲಿ ಯಾವ ಟೈಪ್. ಸೊ ಇಲ್ಲಿ ಆರೋ ಮಾರ್ಕ್ ಕಾಣುತ್ತೆ ಅಲ್ವಾ, ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಬರುತ್ತೆ ಏರ್ಲೈನ್ದ ಅಥವಾ ಕಾರ್ಪೊರೇಷನ್, ಎಜುಕೇಷನಲ್ ಆರ್ಗನೈಸೇಷನ್ ಅಥವಾ ಫಂಡಿಂಗ್ ಸ್ಕೀಮ್ಸ್, ಗೌರ್ಮೆಂಟ್ ಆರ್ಗನೈಸೇಷನ್, ಲೈಬ್ರರಿ ಸಿಸ್ಟಮ್, ಮೆಡಿಕಲ್ ಆರ್ಗನೈಸೇಷನ್, NGO, ಸೊ ಅಥವಾ ನ್ಯೂಸ್ ಮೀಡಿಯಾ ಆರ್ಗನೈಸೇಷನ್, ಪರ್ಫಾರ್ಮಿಂಗ್ ಗ್ರೂಪ್. ಸೊ ಅದೆಲ್ಲ ಏನರಲ್ಲಿ ಬರುತ್ತೆ ಅಂತ ಇಲ್ಲಿ ಸೈಡಲ್ಲಿ ನಮಗೆ ಒಂದು ಸ್ವಲ್ಪ ಎಕ್ಸಾಂಪಲನ್ನು ಕೊಟ್ಟಿರ್ತಾರೆ, ನೀವು ನೋಡ್ಕೋಬೋದು. ಸೊ ನಾನೇನು ಮಾಡ್ತೀನಿ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕಾರ್ಪೊರೇಷನ್ ಅಂತ ತೊಗೊಂಡಾಗ ಇಲ್ಲಿ ಕೋಡ್ ರೈಟ್ ಆಗ್ತಾ ಹೋಗುತ್ತೆ ಕಾರ್ಪೊರೇಷನ್. ಸೊ ಇಫ್ ಇನ್ ಕೇಸ್ ನಾನಿಲ್ಲಿ ಏರ್ಲೈನ್ ಅಂತ ತೊಗೊಂಡೆ ಅಂತ ಅಂದ್ಕೊಳ್ಳಿ, ಏರ್ಲೈನ್. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಕಾರ್ಪೊರೇಷನ್ ಅಂತ ತೊಗೋತೀನಿ. ಆ್ಯಂಡ್ ಮೋರ್ ಸ್ಪೆಸಿಫಿಕ್ ಟೈಪ್ಸ್ ಅಂತಂದರೆ ಈ ಕಾರ್ಪೊರೇಷನಲ್ಲೂ ಕೂಡ ಸಬ್ ಮಾಡ್ಯೂಲ್ಸ್ ಯಾವುದ್ರಲ್ಲಿ ನೀವು ಇನ್ಕ್ಲೂಡ್ ಆಗ್ತೀರಾ. ಸೊ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಮೋರ್ ಸ್ಪೆಸಿಫಿಕ್ ಆಗಿ ನೀವೇನಾದರೂ ಹೇಳ್ತೀರಾ ಅಂತಂದರೆ ನೀವು ಹೇಳ್ಬೋದು. ಸೊ ನಿಮ್ಮ ಬಿಸ್ನೆಸ್ ನೇಮನ್ನು ನೀವು ಕೊಡಬೇಕಾಗುತ್ತೆ. ಸೊ ನಾನಿಲ್ಲಿ DMTK ಅಂತ ಕೊಡ್ತೀನಿ. ಆಲ್ಟರ್ನೇಟಿವ್ ನೇಮ್, ಇಫ್ ಇನ್ ಕೇಸ್ ಈ ನೇಮ್ ಬಿಟ್ಟು ಇನ್ನೊಂದು ಯಾವುದಾದ್ರೂ ಆಲ್ಟರ್ನೇಟಿವ್ ನೇಮ್ ಇದ್ದರೆ ನೀವಿಲ್ಲೇ ಆ್ಯಡ್ ಮಾಡ್ಬೋದು. ಸೊ URL, ನಿಮ್ಮ ಒಂದು ಪೇಜಿನ URL, ಹೋಮ್ ಪೇಜಿನ URL ಅನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ನಾನು ಆ್ಯಸ್ ಆಫ್ ನಾನು ನನ್ನ ಒಂದು ವೆಬ್ಸೈಟಿನ URL ಅನ್ನು ಕೊಡ್ತೀನಿ. ಸೊ URL ಅದಾದಮೇಲೆ ಲೋಗೋ URL. ಫಾರ್ ಎಕ್ಸಾಂಪಲ್ ಲೋಗೋ URL ಕೂಡ ಇರ್ತವೆ. ಸೊ ನಾನು ಇಲ್ಲಿ ಲೋಗೋ ಯೂಸ್ ಮಾಡಿಲ್ಲ. ಸೊ ಲೆಟ್ ಮಿ ಚೆಕ್. ನನ್ನ ಸಬ್ ಡೊಮೈನಲ್ಲಿ ಲೋಗೋ URL ಅಂತ ಅಂದರೆ ಈ URL ಇರುತ್ತೆ ಅಲ್ವಾ, ಈ ಲೋಗೋ ಇರುತ್ತೆ ಅಲ್ವಾ, ಈ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇನ್ಸ್ಪೆಕ್ಟ್ ಅಂತ ಬರುತ್ತೆ. ಸೊ ಇನ್ಸ್ಪೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಅಲ್ಲಿ ಲೋಗೋ URL ಸಿಗುತ್ತೆ. ಸೊ ಇಟ್ಸ್ ನಾಟ್ ಕಮಿಂಗ್. ಸೊ ಲೆಟ್ ಮೀ So here ಸೊ ಇಲ್ಲಿ ನಾರ್ಮಲಿ ಲೋಗೋ ಯೂಸ್ ಮಾಡಿದರೆ ಲೋಗೋಗಳನ್ನ ಯೂಸ್ ಮಾಡಿರ್ತೀವಿ ಅಲ್ವಾ, ಸೊ ಅಲ್ಲಿ ನಮಗೆ ಕಾಪಿ ಇಮೇಜ್ ಅಡ್ರೆಸ್ ಅಥವಾ ಕಾಪಿ ಇಮೇಜ್ ಲಿಂಕ್ ಅಂತ ಬರುತ್ತೆ. ಸೊ ಆ ಕಾಪಿ ಇಮೇಜ್ ಲಿಂಕನ್ನು ತೊಗೊಂಡು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಲೋಗೋ URL ಅದಾಗಿರುತ್ತೆ. ಓಕೆ, ಸೊ ಕಾಂಟ್ಯಾಕ್ಟ್, ಯಾವ ರೀತಿಯಾದಂಥ ಕಾಂಟ್ಯಾಕ್ಟ್ ನೀವು ತೊಗೋತಿರೋ ಅದನ್ನು ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಟೈಪನ್ನು ಚೂಸ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಕಸ್ಟಮರ್ ಸರ್ವಿಸ್ ಕೊಡ್ತೀರಾ, ಬಿಲ್ಲಿಂಗ್ ಸಪೋರ್ಟ್ ಕೊಡ್ತೀರಾ, ಅಥವಾ ಪೇಮೆಂಟ್ ಕೊಡ್ತೀರಾ, ಸೇಲ್ಸಿಗೆ ಕೊಡ್ತೀರಾ, ಈ ರೀತಿ. ಸೊ ಕಸ್ಟಮರ್ ಸರ್ವಿಸ್, ಫೋನ್ ನಂಬರ್, ನಿಮ್ಮ ಬಿಸ್ನೆಸ್ ಫೋನ್ ನಂಬರನ್ನು ಮೇಕ್ ಶೂರ್ ನೀವು ಎಂಟರ್ ಮಾಡಿ. ಫೋನ್ ನಂಬರ್, ಏರಿಯಾ ಅಂತಂದರೆ ಯಾವ ಏರಿಯಾದಲ್ಲಿ ಅಥವಾ ಯಾವ ಕಂಟ್ರಿಯಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಇದೆ, ಸೊ ಅದನ್ನು ಮೆನ್ಷನ್ ಮಾಡಿ. ಸೊ ನಾನಿಲ್ಲಿ ಇಂಡಿಯಾ ಅಂತ ಮೆನ್ಷನ್ ಮಾಡ್ತೀನಿ. ಸೊ ಇಂಡಿಯಾ. ಅದಾದಮೇಲೆ ಇಂಗ್ಲೀಷ್, ಯಾವ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತೀರಾ.
ಸೊ ಇಂಗ್ಲೀಷ್ ಅಥವಾ ಕನ್ನಡ, ಕನ್ನಡ. ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ನಮಗೆ ಕೋಡ್ ರೈಟ್ ಆಗ್ತಾ ಇರುತ್ತೆ. ಓಕೆ, ಸೊ ದೆನ್ so let me take area India. And ಟೋಲ್ ಫ್ರೀ ಅಥವಾ ಏನಾದರೂ ಟೋಲ್ ಫ್ರೀ ಇದ್ದರೆ ಟೋಲ್ ಫ್ರೀ ಅಂತ ಕೊಡ್ಬೋದು, ಅಥವಾ ಯಾವುದಾದ್ರೂ ಬೇರೆ ಸಪೋರ್ಟ್ ಕೊಡ್ತೀರಾ ಅಂತಂದರೆ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು, ಅಥವಾ ನೀವು ಇಗ್ನೋರ್ ಮಾಡ್ತೀರಾ ಅಂತಂದರೆ ನೀವು ಇಗ್ನೋರು ಕೂಡ ಮಾಡ್ಬೋದು. ಆ್ಯಂಡ್ ಸೋಷಿಯಲ್ ಪ್ರೊಫೈಲ್ಸ್. ಸೊ ಇಲ್ಲಿ ನೀವು ನೋಡಿದ್ರೆ ಸೋಷಿಯಲ್ ಪ್ರೊಫೈಲ್ಸ್ ಅಂತಂದರೆ ನಿಮ್ಮ ಫೇಸ್ಬುಕ್ ಲಿಂಕ್ ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಏನೇ ಇದ್ರೂ ಕೂಡ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನಿಮ್ಮ ಒಂದು ಫೇಸ್ಬುಕ್ ಯು ಆರ್ ಎಲ್, ನಿಮ್ಮ ಪ್ರೊಫೈಲ್ ಯು ಆರ್ ಎಲ್ ಅನ್ನು ಅಥವಾ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಯು ಆರ್ ಎಲ್ ಅನ್ನು ನೀವು ಇಲ್ಲಿ ಕೊಡ್ಬೋದು. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ನಾನು ಅನ್ಚೆಕ್ ಮಾಡ್ತೀನಿ ಆ್ಯಸ್ ಆಫ್ ನಾವು, ಬಟ್ ನೀವು ಕೊಡಬೇಕಾಗುತ್ತೆ. ಸೊ ಅದೆಲ್ಲ ಆದಮೇಲೆ ಸಿಂಪಲ್ ನಮಗೆ ಇಲ್ಲೊಂದು ಕೋಡ್ ಜನ್ರೇಟ್ ಆಗಿರುತ್ತೆ. ಓಕೆ, ಸೊ ಈ ಕೋಡನ್ನು ಇಲ್ಲಿ ಕಾಪಿ ಅಂತ ಆಪ್ಷನ್ ಇರುತ್ತೆ. ಸೊ ಈ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕಾಪಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡಿದ್ರೆ JSN ವರ್ಷನಲ್ಲಿ ಇದೆ, ಅಂತಂದರೆ ಜಾವಾ ಸ್ಕ್ರಿಪ್ಟ್ ವರ್ಷನಲ್ಲಿ ಇದೆ. ಸೊ ಅದಕ್ಕೋಸ್ಕರ ಈ ಕಾಪಿ ಮಾಡಿರೋ ಒಂದು ಕೋಡನ್ನು ನಾವು ನಮ್ಮ ಒಂದು ವೆಬ್ಸೈಟಲ್ಲಿ ಮೆನ್ಷನ್ ಮಾಡಬೇಕು. ಸೊ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದ್ರೆ ಇಲ್ಲಿ ಯೂಸ್ ಸ್ಕೀಮಾ ಡಾಟ್ ಜನರೇಟ್ ಕ್ರಿಯೇಟ್ ಮಾರ್ಕಪ್ಸ್ ಇನ್ಕ್ಲೂಡಿಂಗ್ ದ ಸೊ ಇದನ್ನು ನಾವು ಹೆಡ್ ಸೆಕ್ಷನಲ್ಲಿ ಪೇಸ್ಟ್ ಮಾಡಬೇಕು. ನಮ್ಮ ಒಂದು ವೆಬ್ಸೈಟಿನ ಹೆಡರ್ ಸೆಕ್ಷನಲ್ಲಿ ಪೇಸ್ಟ್ ಮಾಡಬೇಕು. ಸೊ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಒಂದು ವೆಬ್ಸೈಟ್ ಡ್ಯಾಶ್ಬೋರ್ಡ್ಗೆ ಹೋಗಬೇಕಾಗುತ್ತೆ. ಸೊ ಗೋ ಟು ಯುವರ್ ವೆಬ್ಸೈಟ್ ಡ್ಯಾಶ್ಬೋರ್ಡ್. ಸೊ ವೆಬ್ಸೈಟ್ ಡ್ಯಾಶ್ಬೋರ್ಡ್ಗೆ ಹೋದಾಗ ನಾವೊಂದು ಪ್ಲಗಿನನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಪ್ಲಗಿನ್ಸ್, ಆ್ಯಡ್ ನ್ಯೂ ಪ್ಲಗಿನ್. ಸೊ ಆ ಪ್ಲಗಿನ್ ನೇಮ್ ಬಂದು ಹೆಡರ್ ಫೂಟರ್ ಆರ್ ಜಸ್ಟ್ HFCM ಅಂತ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಬರುತ್ತೆ. ಸೊ ಹೆಡರ್ ಫೂಟರ್ ಕೋಡ್ ಮ್ಯಾನೇಜರ್ ಅಂತ ದ ಪ್ಲಗಿನ್ ನೇಮ್ ಕಾಲ್ಡ್ ಹೆಡರ್ ಫೂಟರ್ ಕೋಡ್ ಮ್ಯಾನೇಜರ್. ಸೊ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಆ್ಯಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾರ್ಮಲಿ ಆ ಒಂದು ಪ್ಲಗಿನ್ ನಮಗೆ ಕಾಣಿಸುತ್ತೆ, HFCM. ಆ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಆ್ಯಡ್ ನ್ಯೂ ಅಂತ ಕಾಣುತ್ತೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಆಪ್ಷನ್ ಬರುತ್ತೆ. ಸ್ನಿಪ್ಪೆಟ್ ನೇಮ್, ಸೊ ಏನು ನೀವು ಕೊಟ್ಟಿದ್ದೀರಾ ಅದನ್ನು. ಸೊ ನಾನು DMTK ಆರ್ಗನೈಸೇಷನ್. ಓಕೆ, ಸೊ ಸ್ನಿಪ್ಪೆಟ್ ಟೈಪ್ ನಮಗೆ HTML ವರ್ಷನ್ ಬೇಡ, ನಮಗೆ ಜಾವಾ ಸ್ಕ್ರಿಪ್ಟಲ್ಲಿ ಅದು ಇರೋದ್ರಿಂದ ಜಾವಾ ಸ್ಕ್ರಿಪ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಸೈಟ್ ಡಿಸ್ಪ್ಲೇ, ಸೈಟ್ ವೈಡ್ ಅಂತ ಇದೆ. ಸೊ ನಮಗೆ ಬೇಸ್ಡ್ ಆನ್ ಎಲ್ಲ ನಾವು ಒಂದು ವೆಬ್ಸೈಟ್ ಅಂತ ತೊಗೊಂಡ್ರೆ ನಮಗೆ ಹೆಡರ್ ಸೆಕ್ಷನ್ ಒಂದೇ ಇರುತ್ತೆ. ಓಕೆ, ಸೊ ನಾವು ಹೆಡರ್ ಸೆಕ್ಷನಲ್ಲಿ ಆಗ್ತಿರೋದ್ರಿಂದ ಸೈಟ್ ವೈಡ್ ನಥಿಂಗ್ ಬಟ್ ನಾವು ಆ ಕೋಡನ್ನು ಪೇಸ್ಟ್ ಮಾಡಿದ್ರೆ ಅದು ಕಂಪ್ಲೀಟ್ ಸೈಟಿಗೆ ಹೋಗುತ್ತೆ. ಸೊ ಇಫ್ ಇನ್ ಕೇಸ್ ಸೈಟ್ ವೈಡ್ ಬೇಕಂತಂದರೆ ಸೈಟ್ ವೈಡನ್ನು ನೀವು ಚೂಸ್ ಮಾಡ್ಕೊಳ್ಳಿ, ಅಥವಾ ಸ್ಪೆಸಿಫಿಕ್ ಪೋಸ್ಟ್ಗಳಿಗೆ ನೀವೇನಾದರೂ ಒಂದು ಕೋಡನ್ನು ಪೇಸ್ಟ್ ಮಾಡ್ತೀರಾ ಅಂತಂದರೆ ಈ ಸ್ಪೆಸಿಫಿಕ್ ಪೋಸ್ಟ್, ಸ್ಪೆಸಿಫಿಕ್ ಪೇಜಸ್ ಇದೆಲ್ಲ ಆಪ್ಷನ್ಸ್ಗಳಿರ್ತವೆ. ಸೊ ನೀವು ಅದನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಆ್ಯಸ್ ಆಫ್ ನಾವು ಸೈಟ್ ವೈಡ್ ಅಂತ ತೊಗೋತೀನಿ. ಆ್ಯಂಡ್ ಎಕ್ಸ್ಕ್ಲೂಡ್ ಪೇಜಸ್, ಇಫ್ ಇನ್ ಕೇಸ್ ಯಾವ ಪೇಜಿಗೆ ನಿಮಗೆ ಈ ಕೋಡ್ ಅನ್ನೋದು ಅಪ್ಲೈ ಆಗಬಾರ್ದು, ಸೊ ಆ ಪೇಜಸ್ಗಳನ್ನು ನೀವಿಲ್ಲಿ ತೊಗೋಬೇಕಾಗುತ್ತೆ. ಸೊ ಸೇಮ್ ಎಕ್ಸ್ಕ್ಲೂಡ್ ಪೋಸ್ಟ್, ಯಾವ ಪೋಸ್ಟ್ಗಳಿಗೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಯಾವುದಾದ್ರೂ ಬ್ಲಾಗ್ ಪೋಸ್ಟ್ಗಳನ್ನು ಬರೆದಿದ್ದಾಗಲೂ ಕೂಡ ಕೆಲವು ಪೋಸ್ಟ್ಗಳಿಗೆ ಈ ಒಂದು ಕೋಡ್ ಅಪ್ಲೈ ಆಗಬಾರ್ದು ಅಂತಂದರೆ ನೀವು ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ದೆನ್ ಲೊಕೇಶನ್, ಎಲ್ಲಿ ನೀವು ಕೋಡನ್ನು ಪೇಸ್ಟ್ ಮಾಡ್ತಿದ್ದೀರಾ, ಹೆಡರ್ ಸೆಕ್ಷನಲ್ಲಿ ಮಾಡ್ತೀರಾ ಅಥವಾ ಫೂಟರಲ್ಲಿ ಮಾಡ್ತೀರಾ. ಸೊ ನಮಗೆ ಹೆಡರ್ ಸೆಕ್ಷನ್ ಇರೋದ್ರಿಂದ ಹೆಡರ್ ಸೆಕ್ಷನಲ್ಲಿ
ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡಿವೈಸ್ ಡಿಸ್ಪ್ಲೇ, ಸೊ ನಾರ್ಮಲಿ ಶೋ ಆನ್ ಆಲ್ ಡಿವೈಸಸ್ ಮೇಲೆ ಇರಲಿ, ಸ್ಪೆಸಿಫಿಕ್ ಆಗಿ ಏನು ಸೆಲೆಕ್ಟ್ ಮಾಡ್ಕೊಳ್ಬೇಡಿ. ಸ್ಟೇಟಸ್ ಮೇಕ್ ಶೋರ್ ಇನ್ಆಕ್ಟಿವ್ ಆಗಿದ್ದರೆ ಆ್ಯಕ್ಟಿವ್ ಮಾಡಿ. ಅದಾದಮೇಲೆ ಸ್ನಿಪ್ಪೆಟ್ ಕೋಡ್, ಸೊ ನಾವು ಕಾಪಿ ಮಾಡಿದಂಥ ಕೋಡನ್ನು ಇಲ್ಲಿ ತಂದು ಪೇಸ್ಟ್ ಮಾಡಬೇಕು. ಸೊ ಪೇಸ್ಟ್ ಮಾಡಿದಾದ್ಮೇಲೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗ್ದೋಯ್ತು. ನಮ್ಮ ಒಂದು ಸ್ನಿಪ್ಪೆಟ್ ಏನಿರುತ್ತೆ ಅಲ್ವಾ ಅದು ಆ್ಯಡ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು. ಓಕೆ, ಸೊ ದೆನ್ ಡಿಲೀಟ್ ಮಾಡ್ಕೋತೀರಾ ಅಂತಂದರೆ ನೀವು ಇಲ್ಲಿ ಡಿಲೀಟ್ ಕೂಡ ಮಾಡ್ಕೋಬೋದು. ಆ್ಯಸ್ ಆಫ್ ನಾವು ನಾನು ಹಂಗೆ ಬಿಡ್ತೀನಿ. ಸೊ ಇದನ್ನು ನಾವು ಆರ್ಗನೈಸೇಷನ್ ಸ್ನಿಪ್ಪೆಟ್ ಅಂತ ಕರಿತೀವಿ. ಸೊ ಈ ಸ್ನಿಪ್ಪೆಟ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ MBA ಕೋರ್ಸಸ್, ಸೊ ಕೋರ್ಸಸ್ ಇನ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿದಾಗ, ಸೊ ಇಟ್ಸ್ ನಾಟ್ ಲೈಕ್ ದಿಸ್. ಫಾರ್ ಎಕ್ಸಾಂಪಲ್ ನೀಟ್ ಎಕ್ಸಾಮ್ಸ್ ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ರೈಟ್ ಹ್ಯಾಂಡ್ ಸೈಡಲ್ಲಿ ಈ ರೀತಿ ಆಪ್ಷನ್ಸ್ಗಳು ಬರ್ತವೆ. ಸೊ ಇದನ್ನೇ ನಾವು ಆರ್ಗನೈಸೇಷನಲ್ ಸ್ನಿಪ್ಪೆಟ್ಸ್ ಅಂತ ಕರಿತೀವಿ. ಸೊ ಈ ರೀತಿ ತೋರಿಸ್ಬೇಕು ಅಂತಂದರೆ ನಾವು ಆ ಸ್ಕೀಮಾವನ್ನು, ಆರ್ಗನೈಸೇಷನ್ ಸ್ಕೀಮಾ ಅನ್ನೋದು ಏನಿರುತ್ತೆ ಅಲ್ವಾ ಅದನ್ನು ಜನ್ರೇಟ್ ಮಾಡಿ ನಮ್ಮ ಒಂದು ವೆಬ್ಸೈಟ್ಗೆ ಹಾಕಿರಬೇಕು. ಸೊ ಆವಾಗ ಈ ರೀತಿ ಬರುತ್ತೆ. ಸೊ ಇದು ಆರ್ಗನೈಸೇಷನ್ ಸ್ಕೀಮಾ. ಆ್ಯಸ್ ಆಫ್ ನಾವು ಎನಿ ಡೌಟ್? ಸೊ ಡೌಟ್ ಇದ್ದರೆ ಚಾಟ್ ಬಾಕ್ಸಲ್ಲಿ ಹಾಕಿ ಏನು ಡೌಟ್ ಅಂತ ನಾನು ಕ್ಲಿಯರ್ ಮಾಡ್ತೇನೆ. ಸೊ ಇದಿಷ್ಟು ಆರ್ಗನೈಸೇಷನ್ ಸ್ಕೀಮಾ. ಓಕೆ, ಸೊ ಇ ಕಾಮರ್ಸ್ಗೆ ಆರ್ಗನೈಸೇಷನ್ ಅವಾಗ ನಾವು ಪ್ರಾಡಕ್ಟ್ ಸ್ಕೀಮಾವನ್ನು ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದನ್ನು ನಾನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಇ ಕಾಮರ್ಸ್ ವೆಬ್ಸೈಟನ್ನು ಯೂಸ್ ಮಾಡ್ತಿರ್ತೀರ. ಓಕೆ, ಸೊ ಇ ಕಾಮರ್ಸ್ ವೆಬ್ಸೈಟ್ಗೆ ನಾವು ಆರ್ಗನೈಸೇಷನ್ ಸ್ಕೀಮಾವನ್ನು ಯೂಸ್ ಮಾಡೋ ಬದಲು ಪ್ರಾಡಕ್ಟ್ ಸ್ಕೀಮಾವನ್ನು ಯೂಸ್ ಮಾಡಬೇಕು. ಆ ಪ್ರಾಡಕ್ಟ್ ಸ್ಕೀಮಾ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ತೋರಿಸ್ತೀನಿ ಮೆನ್ ಶೂಸ್. ಓಕೆ, ಸೊ ಮೆನ್ ಶೂಸ್ ಅಂತ ತಗೊಂಡಾಗ ನಮಗೆ ಸ್ಕ್ರೋಲ್ ಡೌನ್ ಮಾಡಿದಾಗ ಈ ರೀತಿಯಾದಂಥ ಕೆಲವು ಆಪ್ಷನ್ಸ್ಗಳು ಬರ್ತವೆ. ಬಟ್ ಅಗೇನ್ ಸ್ಕ್ರೋಲ್ ಮಾಡಿದಾಗ, ಸೊ ಫಸ್ಟ್ಲಿ ಇದೇ ತೊಗೋತೀನಿ. ಇಲ್ಲಿ ನೀವು ಬರ್ತಿದೆಯಲ್ವಾ, ಸೊ ಇವನ್ನ ನಾವು ಏನಂತ ಕರಿತೀವಿ, ಪ್ರಾಡಕ್ಟ್ ಸ್ಕೀಮಾ ಅಂತಂದರೆ ಪ್ರಾಡಕ್ಟ್ ಸ್ಕೀಮಾವನ್ನು ಯೂಸ್ ಮಾಡಿದ್ರೆ ಈ ರೀತಿ ಆಪ್ಷನ್ಸ್ಗಳು ಬರ್ತವೆ. ಸೊ ಇಲ್ಲಿ ನೀವು ನೋಡ್ಬೋದು ಇದು ಕೂಡ ಸ್ಕೀಮಾಗಳನ್ನು ಯೂಸ್ ಮಾಡಿರೋದ್ರಿಂದನೇ ಈ ರೀತಿ ಆಪ್ಷನ್ಸ್ಗಳು ಬರ್ತವೆ. ಸೊ ಅದಕ್ಕೋಸ್ಕರ ಇ ಕಾಮರ್ಸ್ ಅಂತ ಬಂದಾಗ ನಾವು ಪ್ರಾಡಕ್ಟ್ ಸ್ಕೀಮಾಸ್ಗಳನ್ನು ಯೂಸ್ ಮಾಡ್ತೀವಿ, RS FAQ ಸ್ಕೀಮಾವನ್ನು ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ಇ ಕಾಮರ್ಸ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀರಾ. ಓಕೆ, ನೀವು ಇವಾಗ ಅದಕ್ಕೆ ಸ್ಕೀಮಾ ಜನ್ರೇಟ್ ಮಾಡಬೇಕು. ಸೊ ಜಸ್ಟ್ ನೀವು technicalseo.com ಬಂದು ಅಥವಾ ನಿಮ್ಮ ಗೂಗಲ್ ಕ್ರೋಮಲ್ಲಿ ಜಸ್ಟ್ ಸರ್ಚ್ ಸ್ಕೀಮಾ ಜನರೇಟರ್. ಓಕೆ, ಸೊ ಟೆಕ್ನಿಕಲ್ SEO ಬರುತ್ತೆ. ಸೊ ಓಪನ್ ಮಾಡಿ. ಓಪನ್ ಮಾಡಿದಾಗ ಇಲ್ಲಿ ಐಕಾನ್ ಕಾಣುತ್ತಲ್ಲ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಿಯರ್ ಪ್ರಾಡಕ್ಟ್ ಆಪ್ಷನ್ ಇರುತ್ತೆ, ರೈಟ್? ಸೊ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಪ್ರಾಡಕ್ಟ್ ನೇಮನ್ನು ನೀವು ಕೊಡಬೇಕಾಗುತ್ತೆ. ಯಾವ ಪ್ರಾಡಕ್ಟಿಗೆ ನೀವು ಸ್ಕೀಮಾವನ್ನು ಜನ್ರೇಟ್ ಮಾಡ್ತಿದ್ದೀರಾ ಅಥವಾ ಯಾವ ಕ್ಯಾಟಗರಿಗೂ ನೀವು ಜನ್ರೇಟ್ ಮಾಡ್ತಿದ್ದೀರಾ. ಓಕೆ, ಸೊ ನಾನಿಲ್ಲಿ ಆ್ಯಸ್ ಆಫ್ ನಾವು ಯಾವುದಾದ್ರೂ ಒಂದು ತಗೋತೀನಿ. ಸೊ ಕಾಂಪಸ್ ಮೀನ್ಸ್ ಎ ಟರ್ಬೋ. ಸೊ ನೀವು ಪ್ರಾಡಕ್ಟ್ ನೇಮನ್ನು ಕೊಡಬೇಕಾಗುತ್ತೆ. ಸೊ ದೆನ್ ಇಮೇಜ್ URL. ಸೊ ಇಮೇಜ್ URL, ಸೊ ಇನ್ಸ್ಪೆಕ್ಟ್.
So console sources. So I'll open this. ಸೊ ಯಾವುದಾದ್ರೂ ಒಂದು ಇಮೇಜ್ ಯು ಆರ್ ಎಲ್ ಅನ್ನು ನೀವು ತೊಗೊಂಡ್ರೆ ಸಾಕು. ಸೊ ಹಿಯರ್ ಓಪನ್ ಇಮೇಜ್ ಇನ್ ಎ ನ್ಯೂ ಟ್ಯಾಬ್. ಓಕೆ, ಸೊ ಇಮೇಜನ್ನು ನೀವು ನ್ಯೂ ಟ್ಯಾಬಲ್ಲಿ ಓಪನ್ ಮಾಡಿದ್ರೆ ನಿಮ್ಗೊಂದು ಲಿಂಕ್ ಬರುತ್ತೆ. ಆ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ. ಚೆಕ್ ಮಾಡಬೇಕು ಅಂತಂದರೆ ಆ ಲಿಂಕನ್ನು ನೀವು ಇನ್ನೊಂದು ಸತಿ ನ್ಯೂ ಟ್ಯಾಬಿಗೆ ಪೇಸ್ಟ್ ಮಾಡಿದ್ರೆ ಆ ಇಮೇಜ್ ಓಪನ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಆ ಇಮೇಜ್ ಯು ಆರ್ ಎಲ್ ಅನ್ನು ತೆಗೆದು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ದೆನ್ ಬ್ರ್ಯಾಂಡ್, ಆ ಶೂ ಯಾವ ಬ್ರ್ಯಾಂಡ್ ಇಂದು. ಸೊ ಹಿಯರ್ ವಿಚ್ ಬ್ರ್ಯಾಂಡ್ ಇಸ್ ದಿಸ್? ಟರ್ಬೋ. ಸೊ ಏರ್ ಟರ್ಬೋ. ಸೊ ಲೆಟ್ ಮೀ ಬ್ರ್ಯಾಂಡ್ ನೇಮ್ ನಾನು ಇಲ್ಲಿ ಅಡಿದಾಸ್ ಅಂತ ಕೊಡ್ತೀನಿ. ಬಟ್ ನೀವು ಆ ಸ್ಪೆಸಿಫಿಕ್ ಪ್ರಾಡಕ್ಟಿನ ನೇಮನ್ನು ನೀವು ಕೊಡಬೇಕು, ಬ್ರ್ಯಾಂಡ್ ನೇಮನ್ನು ಕೊಡಬೇಕು. ಸೊ ದೆನ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್. ಮೇಕ್ ಶೋರ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅನ್ನೋದನ್ನು ನೀವು ಎಷ್ಟು ಶಾರ್ಟಾಗಿ ನೀವು ಜನ್ರೇಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಬಿಕಾಸ್ ಇಲ್ಲಿ ನಮಗೆ ಒಂದು ಸ್ನಿಪೆಟ್ ಅನ್ನೋದು ಏನು ಅಥವಾ ಒಂದು ಕೋಡ್ ಅನ್ನೋದು ಏನು ಜನ್ರೇಟ್ ಆಗ್ತಿರುತ್ತೆ ಅಲ್ವಾ, ಅದು ಲೆಂತಿ ಆಗ್ತಾ ಹೋಗ್ತಿರುತ್ತೆ. ಸೊ ನಮಗೇನಪ್ಪ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಶಾರ್ಟ್ ಕೋಡನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಕಡಿಮೆ ಒಂದು ಡಿಸ್ಕ್ರಿಪ್ಷನನ್ನು ನೀವು ತೊಗೊಂಡ್ರೆ ಬೆಟರ್. ಸೊ ನಾನೇನು ಮಾಡ್ತೀನಿ ಇಲ್ಲಿ, ಸೊ ಪ್ರಾಡಕ್ಟ್ ಡೀಟೇಲ್ಸ್ ಅಂತ ಇದೆ. ಸೊ ಈ ಪ್ರಾಡಕ್ಟ್ ಡೀಟೇಲ್ಸನ್ನು ನಾನು ಕಾಪಿ ಮಾಡ್ತೀನಿ. ಓಕೆ, ಸೊ ಕಾಪಿ ದಿಸ್ ಆ್ಯಂಡ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಅದಾದಮೇಲೆ ಐಡೆಂಟಿಫಿಕೇಷನಲ್ ಪ್ರಾಪರ್ಟೀಸ್. ಸೊ ನಾನು ಈ ಕಾಮರ್ಸ್ ಸೆಷನ್ಸಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಪ್ರತಿಯೊಂದು ಪ್ರಾಡಕ್ಟಿಗೂ ಒಂದು ಐಡೆಂಟಿಟಿ ನಂಬರ್ ಅಂತ ಇರುತ್ತೆ. ಅದನ್ನು SKU ಅಂತ ಕರಿಬೋದು, GTIN ಅಂತ ಕರಿಬೋದು, MPN ಅಂತ ಕರಿಬೋದು, ಸ್ಟಾಕ್ ಕೀಪ್ ಯೂನಿಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ನಂಬರ್ ಅಂತ ಇರುತ್ತೆ SKU. ಸೊ ಲೆಟ್ ಮೀ ಚೆಕ್ ಒನ್ಸ್, ಇಲ್ಲಿ ಕೋಡ್ ಇದೆಯಾ ನೋಡ್ತೀನಿ. ಸೊ ಕೋಡ್ ಇದ್ದರೆ ಕಾಪಿ ಆಗುತ್ತೆ. ಸೊ ಪ್ರಾಡಕ್ಟ್ ಕೋಡ್, ಸೋಲ್ ಮೆಟೀರಿಯಲ್, ಇಲ್ಲಿ ಕೊಟ್ಟಿಲ್ಲ. ಸೊ SKU ನಾನು ನಿಮಗೆ ಕಾಮರ್ಸ್ ಹೇಳಬೇಕಾದ್ರೆ ಹೇಳಿದೆ ಅಲ್ವಾ, ಪ್ರತಿಯೊಂದು ಪ್ರಾಡಕ್ಟಿಗೂ ಅದರದೇ ಆದಂಥ ಒಂದು ಕೋಡನ್ನು ಕೊಟ್ಟಿರ್ತಾರೆ, ಸ್ಟಾಕ್ ಕೀಪಿಂಗ್ ಯೂನಿಟ್. ಸೊ ಆ ನಂಬರ್ ಇದ್ದರೆ ನೀವು ಇಲ್ಲಿ ಹಾಕ್ಬೋದು, ಇಲ್ಲ ಅಂತಂದರೆ ನೀವು ಬಿಡ್ಬೋದು. ಅದಾದಮೇಲೆ ಆಫರ್ ಏನಾದರೂ ಇದ್ದರೆ, ಅಗ್ರಿಗೇಟ್ ಆಫರ್ ನನ್ ಇದ್ದರೆ ನೀವು ಆಫರನ್ನು ಇಲ್ಲಿ ಕೊಡ್ಬೋದು. ಆ್ಯಂಡ್ ನಾರ್ಮಲಿ ಪ್ರಾಡಕ್ಟ್ URL ಅನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಆ್ಯಂಡ್ ಪ್ರೈಸ್ ಕರೆನ್ಸಿ, ಮೇಕ್ ಶೋರ್ ಇಂಡಿಯಾನ ಚೂಸ್ ಮಾಡ್ಕೊಳ್ಳಿ, ಅಥವಾ ಆ ಒಂದು ಪರ್ಟಿಕ್ಯುಲರ್ ವೆಬ್ಸೈಟಿನಲ್ಲಿ ಯಾವ ಕರೆನ್ಸಿಯನ್ನು ಮೆನ್ಷನ್ ಮಾಡಿರ್ತಾರೆ ಆ ಕರೆನ್ಸಿಯನ್ನು ನೀವು ಇಲ್ಲಿ ತೊಗೊಳ್ಳಿ. ಸೊ ನಾನಿಲ್ಲಿ ಇಂಡಿಯಾ ತೊಗೋತೀನಿ. ಓಕೆ, ಸೊ ಕರೆನ್ಸಿ ಇಂಡಿಯನ್ ರುಪಿ. ಸೊ ಪ್ರೈಸ್ ಎಷ್ಟು ರೂಪಿ ಇದೆ, ಸೊ ಇದು ಎಷ್ಟು ರೂಪಿ ಇದೆ, ಸೊ 949 rupees. ಸೊ 949. ಓಕೆ, ಪ್ರೈಸ್ ವ್ಯಾಲಿಡ್ ಅಂಟಿಲ್, ಇಫ್ ಇನ್ ಕೇಸ್ ಏನಾದರೂ ಆಫರ್ ನಡೀತಿದ್ರೆ. ಓಕೆ, ಸೊ ಎಲ್ಲಿವರೆಗೂ ಅದು ವ್ಯಾಲಿಡೇಟ್ ಇರುತ್ತೆ. ಸೊ ಇವತ್ತು 23 ಆದಂತ ಅಂದರೆ ಲೆಟ್ ಮಿ ಟೇಕ್ 30ವರೆಗೂ ವ್ಯಾಲಿಡೇಟ್ ಇರುತ್ತೆ. ಅವೈಲಬಿಲಿಟಿ, ಇನ್ ಸ್ಟಾಕ್ ಇದ್ದರೆ ಇನ್ ಸ್ಟಾಕ್, ಔಟ್ ಆಫ್ ಸ್ಟಾಕ್ ಇದ್ದರೆ ಔಟ್ ಆಫ್ ಸ್ಟಾಕ್. ಐಟಮ್ ಕಂಡೀಷನ್, ನ್ಯೂ ಅಥವಾ ಯೂಸ್ಡ್, ಡ್ಯಾಮೇಜ್ಡ್, ನಾಟ್ ಸ್ಪೆಸಿಫೈಡ್. ಸೊ ನ್ಯೂ ಅನ್ನೇ ತೊಗೊಳ್ಳಿ. ಆ್ಯಂಡ್ ಅಗ್ರಿಗೇಟ್ ರೇಟಿಂಗ್ ಅಂತಂದರೆ ಎಷ್ಟು, ನಾರ್ಮಲಿ 5 ರೇಟಿಂಗ್ಸ್ ಪಾಯಿಂಟ್ ಇದ್ದರೆ ನಾರ್ಮಲಿ ಮೋಸ್ಟ್ ಆಫ್ ದ ಪೀಪಲ್ ಅವರು ಎಷ್ಟು ನಿಮಗೆ ರೇಟಿಂಗ್ಸನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 4.5, 3.5, 4 ಈ ರೀತಿ, ರೈಟ್. ಸೊ ಅಗ್ರಿಗೇಟ್ ರೇಟಿಂಗ್, ಸೊ ಲೆಟ್ ಮಿ ಟೇಕ್ 4. ಓಕೆ,
ಸೊ ನಂಬರ್ ಆಫ್ ರೇಟಿಂಗ್ಸ್ ಅಂತ ಅಂದರೆ ಇಲ್ಲಿವರೆಗೂ ಎಷ್ಟು ರೇಟಿಂಗ್ಸ್ಗಳು ನಿಮಗೆ ಬಂದಿದ್ದಾವೆ. ಸೊ ಲೆಟ್ ಮಿ ಟೇಕ್ 500 ರೇಟಿಂಗ್ಸ್ ಬಂದಿದ್ದಾವೆ. ಹೈಯೆಸ್ಟ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅಂತಂದರೆ ಆ 500 ಮೆಂಬರ್ಸಲ್ಲಿ ಹೈಯೆಸ್ಟ್ ರೇಟಿಂಗ್ ನಿಮ್ದು ಎಷ್ಟು ಬಂದಿದೆ, 5 ಬಂದಿದೆಯಾ, 4.5 ಬಂದಿದೆಯಾ, 3 ಬಂದಿದೆಯಾ, ಸೊ ಈ ರೀತಿ. ಓಕೆ, ಸೊ ಹೈಯೆಸ್ಟ್ ವ್ಯಾಲ್ಯೂ ಆ್ಯಂಡ್ ಲೋಯೆಸ್ಟ್ ಆಗಿ ಎಷ್ಟು ಬಂದಿದೆ, ಫಾರ್ ಎಕ್ಸಾಂಪಲ್ 2. ಓಕೆ, ಸೊ ರಿವ್ಯೂಸ್ಗಳಿದ್ರೆ ನೀವು ಆ್ಯಡ್ ರಿವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರಾಡಕ್ಟ್ ರಿವ್ಯೂಸ್ಗಳು ಏನು ಕಸ್ಟಮರ್ಸ್ ಕೊಟ್ಟಿರ್ತಾರಲ್ಲ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಒನ್ಸ್ ಇದು ಸ್ಟ್ರಕ್ಚರ್ ಸ್ನಿಪ್ಪೆಟ್ ಅನ್ನೋದು ನಮಗೆ ಜನ್ರೇಟ್ ಆಗಿದೆ. ಸೊ ಈ ಸ್ಟ್ರಕ್ಚರ್ ಸ್ನಿಪ್ಪೆಟನ್ನು ಕೂಡ ನಾವು ಕಾಪಿ ಮಾಡಿಬಿಟ್ಟು ನಾವು ನಮ್ಮ ಒಂದು ಪ್ರಾಡಕ್ಟಿನ ಪೇಜಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ, ಹೆಡರ್ ಪೇಜಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯಸ್ ಆಫ್ ನಾವು ನಂದು ಸರ್ವಿಸ್ ಬೇಸ್ಡ್ ಆಗಿರೋದ್ರಿಂದ ಸೊ ಲೆಟ್ ಮಿ ಗೋ ಫಾರ್ ಮೈ ಸಬ್ ಡೊಮೈನ್. ಸೊ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಸಬ್ ಡೊಮೈನ್, ಸೊ ಹಿಯರ್ ಇಲ್ಲೂ ಕೂಡ ನಾನು ಆ ಪ್ಲಗ್ಇನ್ ಇನ್ಸ್ಟಾಲ್ ಮಾಡಿದ್ದೆ. HFCM, ಹೆಡರ್ ಫೂಟರ್ ಸಮಥಿಂಗ್ ಲೈಕ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ನ್ಯೂ ಸ್ನಿಪ್ಪೆಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ನ್ಯೂ ಸ್ನಿಪ್ಪೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನಿಪ್ಪೆಟ್ ನೇಮನ್ನು ಕೊಡಿ. ಸೊ ಫಾರ್ ಎಕ್ಸಾಂಪಲ್ ನಾನು ಪ್ರಾಡಕ್ಟ್ ಅಂತ ಕೊಡ್ತೀನಿ, ಪ್ರಾಡಕ್ಟ್. ಓಕೆ, ಸೊ ಆಫ್ಟರ್ ದಟ್ ಸ್ನಿಪ್ಪೆಟ್ ಟೈಪ್ ಜಾವಾ ಸ್ಕ್ರಿಪ್ಟಲ್ಲಿ ಇರೋದ್ರಿಂದ ಜಾವಾ ಸ್ಕ್ರಿಪ್ಟ್. ಸೈಟ್ ಡಿಸ್ಪ್ಲೇ ಅಂತ ಇರುತ್ತೆ. ಸೊ ಇಲ್ಲಿ ನಾವು ಸೈಟ್ ವೈಡ್ ಕೊಡಬಾರ್ದು. ನಾವೇನು ಮಾಡಬೇಕು ಅಂತಂದರೆ ಸೈಟ್ ವೈಡ್ ಕೆಳಗಡೆ ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನಮ್ಮ ಒಂದು ಆಪ್ಷನ್ಸ್ಗಳೆಲ್ಲ ಕಾಣ್ತವೆ. ಸೊ ಸ್ಪೆಸಿಫಿಕ್ ಪೋಸ್ಟಿಗೆ ಕೊಡಬೇಕಾ, ಸ್ಪೆಸಿಫಿಕ್ ಪೇಜಸ್ಸಿಗೆ ಕೊಡಬೇಕಾ, ಸ್ಪೆಸಿಫಿಕ್ ಕ್ಯಾಟಗರೀಸಿಗೆ ಕೊಡಬೇಕಾ, ಇದೆಲ್ಲದು ಕೂಡ. ಸೊ ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಪೇಜಸ್ ಅಂತ ತೊಗೊಳ್ಳೋಣ. ಓಕೆ, ಸೊ ಸ್ಪೆಸಿಫಿಕ್ ಪೇಜಸ್ ಅಂತ ಬಂದಾಗ ಇಲ್ಲಿ ಪೇಜ್ ಲಿಸ್ಟ್ ಅಂತಂದರೆ ನಮ್ಮ ಒಂದು ವೆಬ್ಸೈಟಲ್ಲಿ ಎಷ್ಟು ಪೇಜಸ್ಗಳನ್ನು ನಾವು ಕ್ರಿಯೇಟ್ ಮಾಡಿರ್ತೀವೋ ಅಷ್ಟು ಪೇಜಸ್ಗಳು ಕೂಡ ಇಲ್ಲಿ ಬಂದಿರ್ತವೆ. ಸಿ, ಅಬೌಟ್, ಕಾರ್ಟ್, ಚೆಕ್ಔಟ್, ಕಾಂಟ್ಯಾಕ್ಟ್, ಇದೆಲ್ಲನೂ ಬಂದಿರುತ್ತೆ. ಸೊ ಇಲ್ಲಿ ಆ್ಯಸ್ ಆಫ್ ನಾವು ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ ಪೇಜ್ ಇಲ್ಲ. ಸೊ ಈ ಸರ್ವಿಸಸ್ ಪೇಜನ್ನು ನೀವು ಲೆಟ್ ಮಿ ಟೇಕ್ ಪ್ರಾಡಕ್ಟ್ ಪೇಜ್ ಅಂತ ಅಂದ್ಕೊಳ್ಳಿ. ಸೊ ನಾನಿಲ್ಲಿ ಸರ್ವಿಸ್ ಪೇಜನ್ನು ತೊಗೋತೀನಿ, ಅಥವಾ ನೀವು ಮಲ್ಟಿಪಲ್ ಪೇಜಸ್ಗಳನ್ನು ಕೂಡ ನೀವು ತೊಗೋಬೋದು. ಸೊ ನಾನು ಸರ್ವಿಸ್ ಪೇಜಸನ್ನು ತೊಗೊಳ್ತೀನಿ. ಅದಾದಮೇಲೆ ಲೊಕೇಶನ್ಸ್. ಸಿ, ಹೆಡರಲ್ಲಿ ಪೇಸ್ಟ್ ಮಾಡಬೇಕಾ, ಅಥವಾ ಬಿಫೋರ್ ಕಂಟೆಂಟ್ ಪೇಸ್ಟ್ ಮಾಡಬೇಕಾ, ಆಫ್ಟರ್ ಕಂಟೆಂಟ್ ಪೇಸ್ಟ್ ಮಾಡಬೇಕಾ, ಅಥವಾ ಫೂಟರಲ್ಲಿ ಪೇಸ್ಟ್ ಮಾಡಬೇಕಾ. ಸೊ ಹೆಡರಲ್ಲೇ ಪೇಸ್ಟ್ ಮಾಡೋಕ್ಕೆ ಹೇಳೋದ್ರಿಂದ ಹೆಡರ್. ಓಕೆ, ಅದಾದಮೇಲೆ ಡಿವೈಸ್ ಡಿಸ್ಪ್ಲೇ. ಸೊ ಯಾವ ಡಿವೈಸಲ್ಲಿ ತೋರಿಸ್ಬೇಕಾ, ನೀವು ಇಲ್ಲಿ ಡಿವೈಸನ್ನು ಏನು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ದೆನ್ ಸ್ಟೇಟಸ್ ಆ್ಯಕ್ಟಿವ್ ಆಗಿರಲಿ. ಸೊ ಇಲ್ಲಿ ಕೋಡ್ ಇರುತ್ತೆ, ನಾವು ಪೇಸ್ಟ್ ಮಾಡಿರೋ ನಾವು ಕಾಪಿ ಮಾಡಿರೋ ಪೇಸ್ಟನ್ನು ಇಲ್ಲಿ ತಂದು ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಕೋಡ್ ಸೇವ್ ಆಗಿರುತ್ತೆ. ಆ್ಯಸ್ ಆಫ್ ನಾವು ನಾನು ಸೇವ್ ಮಾಡೋಕ್ಕೆ ಹೋಗಲ್ಲ, ನಾನು ರಿಮೂವ್ ಮಾಡ್ತೀನಿ. ಬಟ್ ನೀವು ಈ ಕಾಮರ್ಸಿಗೆ ನೀವು ಸ್ನಿಪ್ಪೆಟ್ಸ್ ಕೊಡ್ತೀರಾ ಅಂತಂದರೆ ಈ ರೀತಿ ಕೊಡಬೇಕಾಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಯಾವ ಬೇಸ್ಡ್ ಆದಂಥ ಒಂದು ವೆಬ್ಸೈಟ್ ಇದೆ ಅದ್ರ ಬೇಸ್ ಮೇಲೆ ನೀವು ಸ್ಕೀಮಾವನ್ನು ಜನ್ರೇಟ್ ಮಾಡಬೇಕಾಗುತ್ತೆ. ಇವಾಗ ನಂದು ಅಂತ ಬಂದಾಗ ಒಂದು ಎಜುಕೇಷನಲ್ ವೆಬ್ಸೈಟ್ ಬರುತ್ತೆ. ಸೊ ಅದು ಒಂದು ಆರ್ಗನೈಸೇಷನ್ ಒಳಗಡೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಆರ್ಗನೈಸೇಷನ್ ತೊಗೊಂಡೆ. ಸೊ ನೀವು ಯಾವುದಾದ್ರೂ ಒಂದು ಸ್ಕೀಮಾವನ್ನು ನೀವು ಆರಾಮಾಗೆ ಎಲ್ಲ ವೆಬ್ಸೈಟ್ಗೂ ನೀವು ಯೂಸ್ ಮಾಡ್ಬೋದು ಅಂತ ಅಂದರೆ ಆ ಸ್ಕೀಮಾ ಬಂದ್ಬಿಟ್ಟು FAQ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ಗಳಿರ್ತವೆ. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ನೀಟ್ ಎಕ್ಸಾಮ್ ಮೇಲೆ ಏನೋ ಒಂದು ಕ್ವಶನ್ ಕೇಳ್ತೀನಿ ಅಂತ ಅಂದ್ಕೊಳ್ಳಿ, ನೀಟ್ ಎಕ್ಸಾಮ್. ಸೊ ಇಲ್ಲಿ ನೀವು ನೋಡಿದ್ರೆ ಪೀಪಲ್ ಆಲ್ಸೋ ಆಸ್ಕ್ಡ್, ಬಟ್ ಈ ರೀತಿ ಬರಲ್ಲ, ನಮಗೆ ಪರ್ಟಿಕ್ಯುಲರಿ ವೆಬ್ಸೈಟ್ಸ್ ಕೆಳಗಡೆನೆ ಕ್ವಶನ್ಸ್ಗಳು ಬಂದಿರ್ತವೆ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಕ್ವಶನ್ಸ್ಗಳನ್ನು ಆ್ಯಡ್ ಮಾಡಿಲ್ಲ. ಸೊ ಲೆಟ್ ಮೀ ಟೇಕ್
board exams. Okay, board exams. So it also ಸ್ಮಾರ್ಟ್. ಸೊ ಬೇಸಿಕಲಿ ಏನಾಗಿರುತ್ತಪ್ಪ ಅಂತಂದರೆ ಈ ವೆಬ್ಸೈಟ್ ಫಾರ್ ಎಕ್ಸಾಂಪಲ್ ವಿಕಿಪೀಡಿಯಾ ಅಂತ ಅಂದ್ಕೊಳ್ಳಿ. ವಿಕಿಪೀಡಿಯಾ ವೆಬ್ಸೈಟ್ ಕೆಳಗಡೆನೆ ಅಂತಂದರೆ ಇಲ್ಲಿ ನಮಗೆ ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವಶನ್ಸ್ಗಳು ಬರ್ತವೆ. ಸೊ ಅದನ್ನೇ ನಾವು FAQ ಅಂತ ಕರಿತೀವಿ. ಸೊ ಆ ರೀತಿಯಾದಂಥವನ್ನ ನೀವು ಇ ಕಾಮರ್ಸ್ಗೂ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಒಂದು ವೆಬ್ಸೈಟ್ಗೂ ಕೂಡ ನಾವು FAQ ಸ್ಕೀಮಾವನ್ನು ಜನ್ರೇಟ್ ಮಾಡ್ಬೋದು. ಸೊ ಅದು ಕೂಡ ಸೇಮ್ ಆಪ್ಷನ್ ಇರುತ್ತೆ. ಜಸ್ಟ್ ಗೋ ಟು ಯುವರ್ ಗೂಗಲ್ ಕ್ರೋಮ್ ಅಂಡ್ ಸರ್ಚ್ schema generator. Schema generator. ಸೊ ದೆನ್ ಇಲ್ಲಿ ಆಪ್ಷನ್ಸ್ಗಳನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ FAQ ಅನ್ನೋ ಒಂದು ಆಪ್ಷನ್ ಇದೆ, FAQ ಪೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಏನೂ ಮಾಡೋ ಅವಶ್ಯಕತೆ ಇರೋದಿಲ್ಲ, ನೀವೇ ಕ್ವಶನ್ಸನ್ನು ಆ್ಯಡ್ ಮಾಡಿಬಿಟ್ಟು ನೀವೇ ಆನ್ಸರ್ಸನ್ನು ಬರಿಬೇಕಾಗುತ್ತೆ. ಓಕೆ, ಸೊ ಕ್ವಶನ್ ನಂಬರ್ 1 ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ವಾಟ್ ಈಸ್ ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ಸೊ ಆನ್ಸರ್ ನೀವೇ ಬರ್ಕೋಬೇಕಾಗುತ್ತೆ, ನೀವೇ ಕೊಡಬೇಕಾಗುತ್ತೆ. ಸೊ ನಾನಿಲ್ಲಿ ಆ್ಯಸ್ ಆಫ್ ನಾವು ವಾಟ್ ಈಸ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ನಾನು ಇಲ್ಲಿ ಆ್ಯಸ್ ಆಫ್ ನಾವು ನಿಮಗೆ ತೋರ್ಸೋಕ್ಕೋಸ್ಕರ ನಾನಿಲ್ಲಿ ಇದನ್ನು ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೀವು ತುಂಬ ಒಂದು ಕ್ವಶನ್ಸ್ಗಳನ್ನು, ತುಂಬ ಲೆಂತಿ ಕ್ವಶನ್ಸ್ಗಳನ್ನು ನೀವು ಆ್ಯಡ್ ಮಾಡಬೇಡಿ. ಚಿಕ್ಕದಾಗಿರೋ ಕ್ವಶನ್ಸ್ಗಳನ್ನು ಆ್ಯಡ್ ಮಾಡಿ. ಆ್ಯಂಡ್ ಆನ್ಸರ್ನು ಕೂಡ ಇಷ್ಟು ದೊಡ್ಡದಾಗಿರೋ ಆನ್ಸರ್ಸ್ಗಳನ್ನು ಕೂಡ ನೀವು ಆ್ಯಡ್ ಮಾಡಬಾರ್ದು. 1 ಲೈನ್ ಅಥವಾ 2 ಲೈನ್, ಮ್ಯಾಕ್ಸಿಮಮ್ 3 ಲೈನ್ ಈಸ್ ಎನಫ್. ಆ್ಯಂಡ್ ಕ್ವಶನ್ಸ್ಗಳನ್ನು ಕೂಡ ನೀವು 10-15 ಕ್ವಶನ್ಸ್ಗಳನ್ನೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ 3 to 4 ಕ್ವಶನ್ಸ್ ಈಸ್ ಎನಫ್. ಬಿಕಾಸ್ ರೈಟ್ ಹ್ಯಾಂಡ್ ಸೈಡಲ್ಲಿ ಆ ಸ್ಕ್ರಿಪ್ಟ್ ಅನ್ನೋದು ಏನಿರುತ್ತೆ, ಆ ಕೋಡ್ ಅನ್ನೋದು ಏನಿರುತ್ತೆ, ಅದು ಜನ್ರೇಟ್ ಆಗ್ತಾನೆ ಇರುತ್ತೆ. ಸೊ ಆ ಒಂದು ಕೋಡನ್ನೇ ಸ್ವಲ್ಪ ಎಷ್ಟು ಶಾರ್ಟ್ ಆಗುತ್ತೋ ಅಷ್ಟು ನಾವು ಮಾಡಬೇಕು ಅಂತ ಅಂದರೆ ನಾವಿಲ್ಲಿ ಕ್ವಶನ್ಸ್ಗಳನ್ನು ಕಡಿಮೆ ಕ್ವಶನ್ಸ್ಗಳನ್ನು ಕೇಳಬೇಕು. ಆ್ಯಂಡ್ ಆನ್ಸರ್ ಕೂಡ ಛೋಟವಾಗಿರೋ ಆನ್ಸರ್ಸ್ಗಳನ್ನು ನಾವಿಲ್ಲಿ ಬರಿಬೇಕಾಗುತ್ತೆ. ಸೊ ಅಗೈನ್ ಮಲ್ಟಿಪಲ್ ಕ್ವಶನ್ಸನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಇಲ್ಲಿ ಆ್ಯಡ್ ಕ್ವಶನ್ಸ್ ಇರುತ್ತೆ, ನೀವು ಮಾಡ್ಕೋಬೋದು. ಸೊ ನೀವು ಇಲ್ಲಿ ಏನು ಮಾಡಬೇಕು, ಅಗೈನ್ ಕಾಪಿ ಮಾಡಿಬಿಟ್ಟು ನೀವು ನಿಮ್ಮ ಒಂದು ವೆಬ್ಸೈಟಿಗೆ ಬಂದು ಪ್ಲಗಿನ್ ಹೇಳಿದ್ದೀನಿ ಅಲ್ವಾ ನಾನು. ಸೊ ಐ ವಿಲ್ ಕ್ಲೋಸ್ ದ ಟ್ಯಾಬ್ಸ್. ಸೊ HFCM ಪ್ಲಗಿನ್. ಸೊ ಆ್ಯಡ್ ನ್ಯೂ. ಸೊ ಸ್ನಿಪ್ಪೆಟ್ ನೇಮನ್ನು ಕೊಡಿ ಆ್ಯಂಡ್ FAQ ಸ್ನಿಪ್ಪೆಟ್ ಆ ಥರ. ಸೊ ಸ್ನಿಪ್ಪೆಟ್ ಟೈಪ್ ಬಂದು ಜಾವಾ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈಟ್ ಡಿಸ್ಪ್ಲೇ, ಇಲ್ಲಿ ನೀವು ಯಾವುದೇ ರೀತಿಯಾದಂಥ ಪರ್ಟಿಕ್ಯುಲರ್ ವೆಬ್ಸೈಟನ್ನು, ಪರ್ಟಿಕ್ಯುಲರ್ ಪೇಜನ್ನು ನೀವೇನು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೇಡ. FAQ ಆಗಿರೋದ್ರಿಂದ ಸೈಟ್ ವೈಡ್ ಅನ್ನೋದನ್ನೇ ನೀವು ಕೊಡ್ಬೋದು. ಅಥವಾ ಯಾವುದಾದ್ರೂ ಪೇಜಸ್ಗಳಿಗೆ ನೀವು ಎಕ್ಸ್ಕ್ಲೂಡ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಎಕ್ಸ್ಕ್ಲೂಡ್ ಹಿಯರ್. ಅಥವಾ ಯಾವುದಾದ್ರೂ ಪೋಸ್ಟ್ಗಳನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಎಕ್ಸ್ಕ್ಲೂಡ್ ಹಿಯರ್. ಸೊ ದೆನ್ ಲೊಕೇಶನ್ಸ್ ಎಲ್ಲಿ ಕಾಣಬೇಕು, ಹೆಡರ್. ಸೊ ದೆನ್ ಆ ಕಾಪಿ ಮಾಡಿರೋ ಪೇಸ್ಟನ್ನು ಇಲ್ಲಿ ಪೇಸ್ಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗ್ದೋಯ್ತು. ಸೊ ಇದನ್ನೇ ನಾವು ಸ್ಕೀಮಾ ಜನರೇಟರ್ ಅಂತ ಕರಿತೀವಿ, ಅಥವಾ ಸ್ಕೀಮಾ ಜನ್ರೇಷನ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಅಗೇನ್ ಸಾಕಷ್ಟು ಆಪ್ಷನ್ಸ್ಗಳು ಬರ್ತವೆ ನಮಗೆ ಸ್ಕೀಮಾದಲ್ಲಿ. ಸೊ ಪ್ರಾಡಕ್ಟ್ ಅನ್ನೋದಿರುತ್ತೆ, ರೆಸಿಪಿ. ಸೊ ರೆಸಿಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಅಗೇನ್ ಬೇರೆ ಫಾರ್ಮ್ ಓಪನ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಯಾವುದಾದ್ರೂ ಫುಡ್ ಬ್ಲಾಗಿಂಗ್ ಏನಾದರೂ ಮಾಡ್ತಿದ್ದೀರಾ, ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿರೋ ರೆಸಿಪೀಸ್ಗಳನ್ನು ನೀವು ಬರಿತೀರಾ ಅಂತ ಅಂದಾಗ ನೀವು ಆ ಟೈಮಲ್ಲಿ ನೀವಿಲ್ಲಿ ರೆಸಿಪಿ ಸ್ಕೀಮಾವನ್ನು ಹಾಕಬೇಕಾಗುತ್ತೆ. ಸೊ ನೀವು ಆರ್ಗನೈಸೇಷನಲ್ ವೆಬ್ಸೈಟ್ಸ್ಗಳನ್ನು ಮಾಡಿದಾಗ ಆರ್ಗನೈಸೇಷನ್ ಸ್ಕೀಮಾ ಜನ್ರೇಟ್ ಮಾಡಿದ್ರೆ ಸಾಕು, ಅಥವಾ FAQ ಸ್ಕೀಮಾ ಜನ್ರೇಟ್ ಮಾಡಿದ್ರೆ ಸಾಕು. ಇ ಕಾಮರ್ಸಿಗೆ ಅಂತ ಬಂದಾಗ ನೀವು ಪ್ರಾಡಕ್ಟ್ ಸ್ಕೀಮಾವನ್ನು ಜನ್ರೇಟ್ ಮಾಡಿದ್ರೆ ಸಾಕು. ಆ್ಯಂಡ್ ಅಗೇನ್ ಇಫ್ ಫುಡ್ ಬ್ಲಾಗ್ಸ್ಗಳನ್ನು ಬರಿತೀರಾ ಅಂತ ಅಂದಾಗ ಅವಾಗ ರೆಸಿಪಿ ಸ್ಕೀಮಾವನ್ನು ಜನ್ರೇಟ್ ಮಾಡಿದ್ರೆ ಸಾಕು. ಸೊ ನೀವು ಒಂದೇ ವೆಬ್ಸೈಟ್ಗೆ ಎಲ್ಲ ಸ್ಕೀಮಾಗಳನ್ನು ಕೂಡ ಜನ್ರೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಆ್ಯಸ್ ಆಫ್ ನಾವ್ ಎನಿ ಡೌಟ್? ಸೊ ಡೌಟ್ ಇದ್ದರೆ ಇಲ್ಲಿ ಏನು ಡೌಟ್ ಅಂತ ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ.
ಸೊ ಇಲ್ಲಿ ರೆಸಿಪಿ ಅಂತ ತಗೊಂಡ್ರಾಗ ನೇಮ್, ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಚಾಕ್ಲೇಟ್ ಕೇಕ್ ಬಗ್ಗೆ ನೀವು ರೆಸಿಪಿ ಬರೆದಿರ್ತೀರಾ ಅಂತ ಅನ್ಕೊಳ್ಳಿ, ಆ ಒಂದು ಫುಡ್ ನೇಮನ್ನು ಇಲ್ಲಿ ಕೊಡಬೇಕಾಗುತ್ತೆ. ಡಿಸ್ಕ್ರಿಪ್ಷನ್, ರೆಸಿಪಿ ಡಿಸ್ಕ್ರಿಪ್ಷನ್ ಆ್ಯಂಡ್ ಕೀವರ್ಡ್ಸ್ಗಳನ್ನು ಏನು ಯೂಸ್ ಮಾಡಿದ್ದೀರಾ, ಕೀವರ್ಡ್ಸ್ಗಳನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆಫ್ಟರ್ ದಟ್ ಇಮೇಜ್ URL, ನಾವು ಬ್ಲಾಗ್ ಬರೆದಾಗ ನಾರ್ಮಲಿ ಇಮೇಜಸ್ಗಳನ್ನು ನಾವು ಆ್ಯಡ್ ಮಾಡಿರ್ತೀವಿ ಅಲ್ವಾ, ಸೊ ಆ ಇಮೇಜನ್ನು ನೀವು ಇಲ್ಲಿ ಆ ಇಮೇಜ್ URL ಅನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಸೊ ವಿಡಿಯೋ, ಇಫ್ ಇನ್ ಕೇಸ್ ಏನಾದರೂ ಆ ಒಂದು ಬ್ಲಾಗ್ ಪೋಸ್ಟಲ್ಲಿ ವೀಡಿಯೋಸ್ಗಳನ್ನು ಆ್ಯಡ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ, ಯಾವುದಾದ್ರೂ ಯೂಟ್ಯೂಬ್ ವಿಡಿಯೋ, ಆ ಯೂಟ್ಯೂಬ್ ವಿಡಿಯೋ URL ಅನ್ನು ಇಲ್ಲಿ ತಂದು ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕ್ರಿಯೇಟರ್, ಓಕೆ, ಸೊ ಕ್ರಿಯೇಟರ್ ನೇಮ್, ಡೇಟ್ ಆಫ್ ಪಬ್ಲಿಷ್ಡ್, ಯಾವಾಗ ಪಬ್ಲಿಷ್ಡ್ ಆಗಿದೆಯೋ ಅದನ್ನು ನೀವು ಮಾಡಬೇಕು. ಸೊ ಇಲ್ಲಿ ಪ್ರಿಪರೇಷನ್, ಕುಕ್ಕಿಂಗಿಗೆ ಎಷ್ಟು ದಿನ ಆಯಿತು, ಪ್ರಿಪ್ರೇಷನ್ಗೆ ಎಷ್ಟು ದಿನ ಆಯಿತು, ಸೊ ಅದನ್ನು ಮೆನ್ಷನ್ ಮಾಡಬೇಕು. ಕ್ಯಾಟಗರಿ, ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ, ಡೆಸರ್ಟಿಗೆ ಬರುತ್ತಾ ಅಥವಾ ನಾಟ್ ಸ್ಪೆಸಿಫೈಡ್, ಎಂಟ್ರಿ ಈ ರೀತಿ. ಆ್ಯಂಡ್ ದೆನ್ ಸರ್ವಿಂಗ್ಸ್ ಯಾವ ರೀತಿ ಇರುತ್ತೆ. ಆ್ಯಡ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ನೀವು ಆ ಸ್ಪೆಸಿಫೈ ಆಗಿ ಆ ಒಂದು ಫುಡ್ಡಿಗೆ ಏನೇನು ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿರ್ತೀರಾ ಅದನ್ನು ಇಂಗ್ರೀಡಿಯೆಂಟ್ಸನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ರೇಟಿಂಗ್ಸ್, ಅಗ್ರಿಗೇಟಿಂಗ್ ರೇಟಿಂಗ್ಸ್, ಆ ರೆಸಿಪಿಗೆ ಎಷ್ಟು ರೇಟಿಂಗ್ಸ್ಗಳು ಬಂದಿದ್ದಾವೆ, ಎಷ್ಟು ಮ್ಯಾಕ್ಸಿಮಮ್ ರೇಟಿಂಗ್ಸ್ 4.5 ಬಂದಿದೆಯಾ, 3.5 ಬಂದಿದೆಯಾ, ಆ ರೇಟಿಂಗನ್ನು ಆವ್ರೇಜ್ ಆಗಿ ತೊಗೋಬೇಕು. ಸೊ ಅದಾದಮೇಲೆ ನಂಬರ್ ಆಫ್ ರೇಟಿಂಗ್ಸ್ ಅಂತಂದರೆ ಒಟ್ಟಾರೆ ಎಷ್ಟು ರೇಟಿಂಗ್ಸ್ ಬಂದಿದ್ದಾವೆ, 100 ಬಂದಿದ್ದಾವೆ, 200 ಬಂದಿದ್ದಾವೆ, ಈ ರೀತಿ. ಹೈಯೆಸ್ಟ್ ವ್ಯಾಲ್ಯೂ ಏನು ಬಂದಿದೆ ಆ್ಯಂಡ್ ಲೋಯೆಸ್ಟ್ ವ್ಯಾಲ್ಯೂ ಏನು ಬಂದಿದೆ. ಸೊ ರಿವ್ಯೂಸ್ಗಳಿದ್ರೆ ರಿವ್ಯೂಸ್ಗಳನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು. ಓಕೆ, ವಾಟ್ ಈಸ್ ದ ಯೂಸ್ ಆಫ್ ಸ್ಕೀಮಾ. ಸೊ ಸ್ಕೀಮಾ ಏನಪ್ಪ ಅಂತಂದರೆ ಬೇಸಿಕಲಿ ನಮ್ಮ ಒಂದು ವೆಬ್ಸೈಟನ್ನು ಗೂಗಲ್ ಅನಲೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸ್ಕೀಮಾ ಅಂತಂದರೆ. ಆ್ಯಸ್ ಇಟ್ ಈಸ್ ನಮ್ಮ ಒಂದು ವೆಬ್ಸೈಟ್ ಏನ್ರ ಬೇಸ್ ಮೇಲೆ ಇದೆ. ಸೊ ಲೆಟ್ ಮೀ ಟೆಲ್ ಯು, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿದಾಗ ನಾನು ವಾಟ್ ಈಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ನನಗೆ ಕೆಲವು ರಿಸಲ್ಟ್ಸ್ಗಳು ಬರ್ತಿದ್ದಾವೆ. ಓಕೆ, ಸೊ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ನೀವು ನೋಡಿದಾಗ ಇಲ್ಲೂ ಕೂಡ ನನಗೆ ಕೆಲವು ರಿಸಲ್ಟ್ಸ್ಗಳು ಬರ್ತಿದ್ದಾವೆ, ರೈಟ್. ಸೊ ಇಲ್ಲಿ ರಿಸಲ್ಟ್ ಬರೋದಕ್ಕೆ ರೀಸನ್ನೇ ನಾವು ನಮ್ಮ ಒಂದು ವೆಬ್ಸೈಟಲ್ಲಿ ಸ್ಕೀಮಾವನ್ನು ಆ್ಯಡ್ ಮಾಡಿರ್ತೀವಿ, ಅದಕ್ಕೋಸ್ಕರನೇ ಇಲ್ಲಿ ನಮಗೆ ಒಂದು ರಿಸಲ್ಟ್ಸ್ಗಳು ಬರ್ತವೆ. ಓಕೆ, ಸೊ ಇಲ್ಲಿ ನಮಗೆ ರಿಸಲ್ಟ್ಸ್ಗಳು ಬರ್ತವೆ ಅಂತಂದರೆ ಮ್ಯಾಕ್ಸಿಮಮ್ ಇಲ್ಲೂ ಕೂಡ ಫಸ್ಟ್ ಪ್ಲೇಸಲ್ಲಿ ಅಥವಾ ಸೆಕೆಂಡ್ ಪ್ಲೇಸಲ್ಲಿ ನಾವು ಬಂದೇ ಇರ್ತೀವಿ. ಸೊ ಅದನ್ನೇ ನಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ಆನ್ ಪೇಜ್ SEO ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಆನ್ ಪೇಜ್ SEOದಲ್ಲಿ ಈ ಸ್ಕೀಮಾ ಕೂಡ ಒಂದು. ಸೊ ಈ ಸ್ಕೀಮಾ ಏನು ಮಾಡುತ್ತೆ, ನಮ್ಮ ವೆಬ್ಸೈಟಿನ ಕಂಪ್ಲೀಟ್ ಡಾಟಾವನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತಲ್ಲ, ಸೊ ಗೂಗಲ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಆ್ಯಕ್ಚುಲಿ ಈ ಒಂದು ವೆಬ್ಸೈಟ್ ಏನರ ಬಗ್ಗೆ ಇದೆ. ಓಕೆ, ಸೊ ಏನೇನೆಲ್ಲ ಮೆನ್ಷನ್ ಮಾಡಿದ್ದಾರೆ, ರೈಟ್, ಇದೆಲ್ಲದೂ ಕೂಡ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರನೇ ಸ್ಕೀಮಾವನ್ನು ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಕ್ಲಿಯರ್. ಸೊ ಅಗೇನ್ ಇಲ್ಲಿ ಸ್ಕೀಮಾ ಅಂತ ಬಂದಾಗ ಸಾಕಷ್ಟು ಇರುತ್ತೆ. ಸೊ ರೆಸಿಪಿ, ನಾರ್ಮಲಿ ನಾನು ಆಗಲೇ ಹೇಳ್ದಂಗೆ ಫುಡ್ ಬ್ಲಾಗ್ಸ್ಗಳನ್ನು ಏನಾದರೂ ಬರೆದಾಗ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ವಿಡಿಯೋ ರಿಲೇಟೆಡ್ ವೆಬ್ಸೈಟ್ಸ್ಗಳಿದ್ರೆ ಅದನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ವೆಬ್ಸೈಟ್ ಸೈಟ್ ಲಿಂಕ್ಸ್ ಸರ್ಚ್ ಬಾಕ್ಸ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದೇನಪ್ಪ ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ವಾಟ್ ಈಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಸರ್ಚ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಕೆಲವು ವೆಬ್ಸೈಟ್ಸ್ ಕೆಳಗಡೆ ನೀವು ನೋಡ್ಬೋದು ಕೆಲವು ಎಕ್ಸ್ಟೆನ್ಷನ್ಸ್ಗಳು ನಮಗೆ ಕಾಣ್ತವೆ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಸರ್ಚ್ ನೀಟ್ ಎಕ್ಸಾಮ್. ಓಕೆ, ಸೊ ನೀಟ್ ಎಕ್ಸಾಮ್ಸ್. ಸೊ ನಾನು ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನಮಗೆ ಕೆಲವು ಎಕ್ಸ್ಟೆನ್ಷನ್ಸ್ಗಳು ಕಾಣ್ತವೆ ಅಲ್ವಾ. ಸೊ ಈ ಎಕ್ಸ್ಟೆನ್ಷನ್ಸ್ಗಳು ಏನಕ್ಕೆ ಬರ್ತಿದ್ದಾವೆ ಅಂತ ಅಂದಾಗ ಇಲ್ಲಿ ನಾವು ವೆಬ್ಸೈಟ್ ಸ್ಕೀಮಾವನ್ನು ಆ್ಯಡ್ ಮಾಡಿರ್ತೇವೆ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ವೆಬ್ಸೈಟ್ ಸ್ಕೀಮಾ ಸೈಟ್ ಲಿಂಕ್ ಸರ್ಚ್ ಬಾಕ್ಸ್ ಅಂತ ಇರುತ್ತೆ ಅಲ್ವಾ. ಸೊ ಇದನ್ನು ಯೂಸ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನಮಗೆ ಸೈಟ್ ಲಿಂಕ್ಸ್ಗಳು ಬರ್ತಾ ಹೋಗ್ತವೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಮಾಡ್ಬೋದು. ವೆಬ್ಸೈಟ್, ನಿಮ್ಮ ಒಂದು ವೆಬ್ಸೈಟಿನ ನೇಮ್, ವೆಬ್ಸೈಟಿನ URL ಆ್ಯಂಡ್ ಪರ್ಟಿಕ್ಯುಲರ್ ಪೇಜಸ್ಗಳು. ಸೊ ಫಾರ್ ಎಕ್ಸಾಂಪಲ್ ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್.
ಸೊ ಈ ರೀತಿ ಪರ್ಟಿಕ್ಯುಲರ್ ಪೇಜಸನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಆಪ್ಷನಲ್ ಒಂದಿದೆ. ಸೊ ಕ್ವೈರೀಸ್ ಪೇಜಸ್ ಏನಾದರೂ ಇದ್ದರೆ ನೀವು ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ಜನ್ರೇಟ್ ಆಗುತ್ತೆ, ಕಾಪಿ ಮಾಡಿಬಿಟ್ಟು ನೀವು ನಿಮ್ಮ ಒಂದು ವೆಬ್ಸೈಟಲ್ಲಿ ಹಾಕೋಬೋದು. ಓಕೆ, ಸೊ ಇದಿಷ್ಟು ಸ್ಕೀಮಾ ಒಂದು ಆಪ್ಷನ್ ನಮಗೆ ಕೊಡೋದು. ಸ್ಕೀಮಾ ಈ ರೀತಿ ವರ್ಕ್ ಆಗುತ್ತೆ. ಆ್ಯಸ್ ಆಫ್ ನೌ ಎನಿ ಡೌಟ್? ಸೊ ನಾನು ಫ್ರೈಡೇ ಕ್ಲಾಸ್ ಮಾಡಿದ್ದೆ ಅಲ್ವಾ, ಅದು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಆ್ಯಂಡ್ ಇದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಯಾವಾಗ ಬೇಕಾದರೂ ನೋಡಿ. ಸೊ ಮೇಕ್ ಶೋರ್ ಆನ್ ಪೇಜ್ SEO ಏನು ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ, ಅದನ್ನು ಚೆನ್ನಾಗಿ ಮಾಡ್ಕೊಂಡು ಬನ್ನಿ. ಓಕೆ, ಸೊ ಇಲ್ಲಿವರೆಗೆ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ. ನೀವು ಎಷ್ಟು ಬೇಕಾದರೂ ಸ್ಕೀಮ ಏನಕ್ಕೆ ಜನ್ರೇಟ್ ಮಾಡ್ತೀರಾ? ಒಂದು ಸ್ಕೀಮ ಜನ್ರೇಟ್ ಮಾಡಿದ್ರೆ ಸಾಕು. ಇಫ್ ಇನ್ ಕೇಸ್ ಇವಾಗ ನಂದು DMTK ವೆಬ್ಸೈಟ್ ಅಂತ ಇದ್ದಾಗ ನಾನು ಒಂದು ಸ್ಕೀಮ ಜನ್ರೇಟ್ ಮಾಡ್ತೀನಿ ಆ್ಯಂಡ್ ದಟ್ಸ್ ಎನಫ್ ಫಾರ್ ಮಿ, ಬಿಕಾಸ್ ನಾನು ಆಲ್ರೆಡಿ ಗೂಗಲ್ಗೆ ಹೇಳಿದ್ದೀನಿ ಇದು ನಂದು ಅಷ್ಟೇ ಅಂತ. ಇಫ್ ಇನ್ ಕೇಸ್ ನೀವು ಡಿಫ್ರೆಂಟ್ ಪೇಜಸ್ಗೆ ಸ್ಕೀಮಗಳನ್ನು ನೀವು ಆ್ಯಡ್ ಮಾಡ್ತೀರಾ ಅಂತ ಅಂದಾಗ ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಕಾಮರ್ಸ್. ಓಕೆ, ಸೊ ಕಾಮರ್ಸಿಗೂ ಕೂಡ ನೀವು ಡಿಫ್ರೆಂಟ್ ಆದಂಥ ಒಂದು ಪೇಜಸ್ಗಳಿಗಂತ ನೀವು ಮಾಡೋಕ್ಕಾಗಲ್ಲ. ಸೊ ಕ್ಯಾಟಗರಿ ವೈಸ್ ನೀವು ಮಾಡ್ತೀರಾ ಅಂತಂದರೆ ಕ್ಯಾಟಗರಿ ವೈಸ್ ನೀವು ಮಾಡ್ಬೋದು. ಶೂಸ್ಗೆ ಒಂದು, ಆ್ಯಂಡ್ ದೆನ್ ಸ್ಯಾರೀಸಿಗೊಂದು, ಈ ರೀತಿ. ಬಟ್ ನಾನೇನು ಹೇಳ್ತೀನಿ ಅಂತಂದರೆ ಕಾಮರ್ಸ್ ಆದರೆ ನೀವು ಮಾಡ್ಕೋಬೋದು, ಬಟ್ ಯಾವುದಾದ್ರೂ ಸರ್ವಿಸ್ ಬೇಸ್ಡ್ ವೆಬ್ಸೈಟ್ ಆದರೆ ಒಂದು ಸ್ಕೀಮಾ ಈಸ್ ಎನಫ್. ಮಲ್ಟಿಪಲ್ ಸ್ಕೀಮಾಸ್ಗಳನ್ನು ಮಾಡೋದು ಅಗೇನ್ ಬ್ಲ್ಯಾಕ್ ಹ್ಯಾಟ್ ಟೆಕ್ನಿಕ್ಸಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದು ವೆಬ್ಸೈಟ್ಗೆ ಒಂದು ಸ್ಕೀಮವನ್ನು ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಆರ್ಗನೈಸೇಷನಲ್ಗೆ ಅಂತ ಬಂದಾಗ ನಾವು ಆರ್ಗನೈಸೇಷನ್ ಸ್ಕೀಮವನ್ನು ಮಾಡಿರ್ತೀವಿ, ಬಟ್ ಅದೇ ಒಂದು ವೆಬ್ಸೈಟ್ಗೆ ನಾವು FAQ ಆ್ಯಂಡ್ ಸ್ಕೀಮವನ್ನು ನಾವು ಮಾಡ್ಬೋದು. ಬಟ್ ಇವಾಗ ನಾನು ಬಂದುಬಿಟ್ಟು ಅಗೇನ್ ನಾನು ವೆಬ್ಸೈಟ್ ಎಕ್ಸ್ಟೆನ್ಷನ್ಸ್ದು ನಾನು ಮಾಡ್ತೀನಿ ಅಂತಂದರೆ ನಾವು ಮಲ್ಟಿಪಲ್ ಸ್ಕೀಮಾಸ್ಗಳನ್ನು ಯೂಸ್ ಮಾಡೋದ್ರಿಂದ ಅದು ಬ್ಲ್ಯಾಕ್ ಹ್ಯಾಟ್ ಟೆಕ್ನಿಕ್ಸಿಗೆ ಬರುತ್ತೆ. ಒಂದು ಅಥವಾ ಎರಡು ಸ್ಕೀಮಾ ಈಸ್ ಎನಫ್. ಸೊ ಇದು ಬಿಟ್ಟು ನೆಕ್ಸ್ಟ್ ಎನಿ ಡೌಟ್ಸ್? ನೋ. ಸೊ ಚಲೋ, ನಾನು ಕ್ಲಾಸನ್ನು ಎಂಡ್ ಮಾಡ್ತೀನಿ. ಮೇಕ್ ಶೋರ್ ನಾಳೆ ಅಥವಾ ನಾಡಿದ್ದು ನನಗೆ ನೀವು ಆನ್ ಪೇಜ್ SEOನ ಮಾಡಿ ತೋರಿಸ್ಬೇಕು. ಅದರ್ವೈಸ್ ನನಗೆ ಗೊತ್ತಾಗಲ್ಲ ಎಷ್ಟು ಮಟ್ಟಿಗೆ ನೀವು ಕಲ್ತಿದ್ದೀರಾ ಅಂತ. ಸೊ ಅದಕ್ಕೋಸ್ಕರ ಆನ್ ಪೇಜ್ SEO ಮಾಡ್ಕೊಂಡು ಬಂದು ತೋರಿಸಿ. ನಾಳೆ ಕ್ಲಾಸಿಂದ ನಾವು ಆಫ್ ಪೇಜ್ SEOಗೆ ಹೋಗ್ತೀವಿ. ಸೊ ಅದು ಲೈಕ್ ಡಾಟಾ ಎಂಟ್ರಿ ಕೆಲಸ ಥರ ಇರುತ್ತೆ. ಕಂಪ್ಲೀಟ್ ಲಿಂಕ್ ಬಿಲ್ಡಿಂಗನ್ನು ನಾವು ಮಾಡಬೇಕಾಗುತ್ತೆ. ಅದನ್ನು ನಾವು ನಾಳೆ ಕ್ಲಾಸಲ್ಲಿ ತಿಳ್ಕೊತಾ ಹೋಗ್ತೀವಿ. ಓಕೆ, ಸೊ ದಟ್ಸ್ ಇಟ್. ಏನಾದರೂ ಡೌಟ್ ಇದೆಯಾ? ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ. ಚಲೋ ದೆನ್. ಥ್ಯಾಂಕ್ ಯು ವಿಜಯ್. ಹ್ಯಾವ್ ಎ ಗುಡ್ ಡೇ.